ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಸೊ ನಾನಂತೂ ವಿಡಿಯೋ ಮಾಡಿ ತುಂಬ ದಿನಗಳೇ ಆಗೋಯ್ತು. ಸೊ ಡಿಸ್ಪ್ಯಾಚ್ ಆಗ್ತಾ ಇದೆ ಅನ್ನೋದನ್ನು ನಾನು ಸ್ಟೇಟಸಲ್ಲಿ ಅಷ್ಟೇ ಅಪ್ಡೇಟ್ ಮಾಡ್ತಾ ಇದ್ದೆ. ನಂದು ಒಂದು ಹಲ್ಲಿನ ರೂಟ್ ಕೆನಾಲ್ ನಡೀತಾ ಇತ್ತು. ಸೊ ಹಾಗಾಗಿ ಇಡೀ ಬದುಕಿನಲ್ಲಿ ಹೊಸ ಅನುಭವ ಅದು ನನಗೆ. ಸೊ ಹಾಗಾಗಿ ನಾನು ತುಂಬ ಹೆದರ್ಕೊಂಡಿದ್ದೆ. ಆ್ಯಂಡ್ ಆ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಒಂದಷ್ಟು ಸಮಯನೂ ತಗೊಳ್ತು. ಹಾಗಾಗಿ ಒಂದಷ್ಟು ದಿನ ನನ್ನ ಆರೋಗ್ಯದ ಕಡೆಗೆ ಸಂಪೂರ್ಣವಾಗಿ ಗಮನ ಕೊಟ್ಟಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದರೆ ಯಥಾ ಪ್ರಕಾರ ಪ್ರತಿ ವಾರ ಯಾರ್ದೆಲ್ಲ ಆರ್ಡರ್ಸ್ ಇರ್ತಾ ಇತ್ತು ಅವೆಲ್ಲವೂ ಸಹ ಡಿಸ್ಪ್ಯಾಚ್ ಆಗ್ತಾ ಇತ್ತು. ಇವತ್ತಿನ ವಿಡಿಯೋ ಬಂದು ಹೀಲಿಂಗ್ ಪೆಟಲ್ಸ್ನ ಪ್ರಾಡಕ್ಟ್ಸು ಈ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳ 2ನೇ ಡಿಸ್ಪ್ಯಾಚು. ಆ್ಯಂಡ್ ಲಾಸ್ಟ್ ವೀಕು ಸಹ ಒಂದು ಡಿಸ್ಪ್ಯಾಚ್ ಆಯಿತು. ನಿಯರ್ಲಿ 100 ಕಸ್ಟಮರ್ಸು ಆರ್ಡರ್ ಮಾಡ್ಕೊಂಡಿದ್ರು. ಅದೆಲ್ಲವನ್ನ ನಾನು ಡಿಸ್ಪ್ಯಾಚ್ ಮಾಡಿದೆ ಆ್ಯಂಡ್ ಸ್ಟೇಟಸಲ್ಲಿ ನಾನು ಅದನ್ನು ಅಪ್ಡೇಟ್ ಸಹ ಮಾಡಿದ್ದೆ. ಅದು ಸಹ ತುಂಬ ದೊಡ್ಡ ವಿಡಿಯೋ ಆಗ್ಬಿಡ್ತಾ ಇತ್ತು. ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆವಾಗಿನ್ನೂ ನಂಗೆ ಸ್ವಲ್ಪ ಇಷ್ಟು ಈಸಿಯಾಗಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಏನು ಮಾತಾಡೋಕ್ಕೋದ್ರೂ ತುಂಬ ಸ್ಲಿಪ್ ಆಗ್ತಾ ಇತ್ತು, ನಾಲ್ಗೆ ಹಿಡ್ಕೊಂಡಂಗೆ ಆಗ್ತಾ ಇತ್ತು. ಆಗಿನ್ನೂ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ದಿನ ಆಗಿದ್ದರಿಂದ. ಸೊ ಇವತ್ತು ನಮ್ಮ ಈ ತಿಂಗಳ 2ನೇ ಡಿಸ್ಪ್ಯಾಚು ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ. ಶಿಲ್ಪಾ ಅವರು ಮೈಸೂರಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಡಾಕ್ಟರ್ ಪೃಥ್ವಿ ಅವರು ದಾವಣಗೆರೆಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಸವಿತಾ ರಾಣಿ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಓಕೆ, ಆಯಿತು. ರಮೇಶ್ ಅವರು ಕೊಡಗಿನಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ವೀರೇಶ್ ಅವರು ತುಮಕೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಗೀತಾ ಅವರು ವಿಜಯನಗರದಿಂದ, ಹೊಸಪೇಟೆ ತಾಲೂಕು ವಿಜಯನಗರ. ನಾನು ಮೈಸೂರು ವಿಜಯನಗರ ಅಂದ್ಕೊಂಬಿಟ್ಟೆ, ಹೊಸಪೇಟೆ ತಾಲೂಕು ವಿಜಯನಗರ. ಮೂಕಾಂಬಿಕಾ ಅವರು ಸುಬ್ರಹ್ಮಣ್ಯದಿಂದ ದಕ್ಷಿಣ ಕನ್ನಡದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರದ್ದು ಆರ್ಡರ್ ಹೇಳಬೇಕು ನಾನು. ಇವ್ರದ್ದಂತೂ ಅವ್ರು ಆರ್ಡರ್ ಮಾಡ್ಕೊಂಡಾಗ್ಲಿಂದ ಅವ್ರಿಗೆ, ಅವ್ರ ಕೊಲೀಗ್ಸ್ಗೆ, ಅವ್ರ ರಿಲೇಟಿವ್ಸ್ಗೆ ಎಲ್ರಿಗೂ ಆರ್ಡರ್ ಮಾಡ್ಕೋತಾ ಇರ್ತಾರೆ. ಸೊ ಪ್ರತಿ ತಿಂಗಳಿಗೆ ಒಂದು 2-3 ಆರ್ಡರ್ಸು ಅವ್ರದ್ದು ಇದ್ದೇ ಇರುತ್ತೆ. ಸೊ ಎಲ್ಲವೂ ಬಿಗ್ ಆರ್ಡರ್ಸೇ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಗೀತಾ ಸುರೇಶ್ ಕುಮಾರ್ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಹೇಮಾ ಕುಲಕರ್ಣಿ ಅವರು ಸಿರ್ಸಿಯಿಂದ. ಸ್ವಾತಿ ಅವರು ತುಮಕೂರಿಂದ. ಶ್ವೇತಾ ಅವರು ಹುಣಸೂರು. ಅಶ್ವಥಲಕ್ಷ್ಮಿ ಅವರು ಬ್ಯಾಂಗ್ಳೂರು. ವಿದ್ಯಾ ಅವರು ದಾವಣಗೆರೆ. ಲಾವಣ್ಯ ರಾಜೇಶ್ ಅವರು ಪಾಂಡವಪುರ, ಮಂಡ್ಯದಿಂದ. ಶ್ರುತಿ ಅವರು ಬ್ಯಾಂಗ್ಳೂರಿಂದ. ಮೀನಾಕ್ಷಿ ಅವರು ಶಿವಮೊಗ್ಗದಿಂದ. ಮೀನಾಕ್ಷಿ ಅವರು ಸಹ ನಮ್ಮ ಪ್ರಾಡಕ್ಟು ಸ್ಟಾರ್ಟ್ ಆದಾಗ್ಲಿಂದನೂ ತಗೋತಾ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಕವಿತಾ ಅವರು ಉತ್ತರ ಕನ್ನಡದಿಂದ. ಮಂಜುಳಾ ಅವರು ಗದಗಿಂದ. ಚೂರು ಮುಂದಕ್ಕೆ ಪುಷ್ ಮಾಡಪ್ಪ ಇದು. ಶ್ಯಾಮಲಾ ಹವಾಲ್ದಾರ್ ಅವರು ಬ್ಯಾಂಗ್ಳೂರಿಂದ. ಸ್ವಾತಿ ಅವರು ಮಂಡ್ಯದಿಂದ. ಎಸ್ ಅನ್ವಿ ಅವರು ಶಿವಮೊಗ್ಗದಿಂದ. ರೇಖಾ ತೋಟರವರು ಮಂಗಳೂರಿಂದ. ರೇಖಾ ಅವರು ಅಷ್ಟೇ, ರೇಖಾ ಕೊಟ್ಟೂರವರು. ಇವರು ಸಹ ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿ ಒಂದು 6 ಮಂತ್ಸ್ ಆಗಿರಬೇಕು, 4-5 ಮಂತ್ಸ್ ಆಗಿರ್ಬೇಕಂತ ಅನಿಸುತ್ತೆ. ಪ್ರತಿ ತಿಂಗಳು ಕರೆಕ್ಟಾಗಿ ಅವರಿಬ್ಬರು ಮಕ್ಳಿಗೋಸ್ಕರ ಆರ್ಡರ್ ಮಾಡ್ಕೊಂಡ್ಬಿಡ್ತಾರೆ. ನಾಗಶ್ರೀ ಅವರು ಬ್ಯಾಂಗ್ಳೂರಿಂದ. ರೇಖಾ ಅವರು ಬೆಂಗಳೂರಿಂದ. ಸುಜಾತ ಅವರು ಬೆಂಗಳೂರಿಂದ.
ಅರ್ಚನಾ ಅವರು ಹುಬ್ಬಳ್ಳಿಯಿಂದ, ಡಾಕ್ಟರ್ ಅಕ್ಷಿತಾ ಅವರು, ಇವ್ರು ಬಂದು ಸೈಂಟಿಸ್ಟು. ಇವರು ನನ್ನ ಫಸ್ಟ್ ಬ್ಯಾಚಿಂದನೂ ತಗೋತಾ ಇದ್ದಾರೆ. ಸೊ ಕೆಲವ್ರದ್ದು ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಬ್ಯಾಚಿಂದ ನಾನು ಅವ್ರ ಹೆಸರನ್ನು ನೋಡ್ತಾ ಇರ್ತೀನಿ. ಸೊ ಫಸ್ಟ್ ಬ್ಯಾಚ್ ಅಂತ ಹೇಳಿದಾಗ ನನ್ನ ಫಸ್ಟ್ ಬ್ಯಾಚಲ್ಲಿ ಮೊದಲಿಗೆ ಆರ್ಡರ್ ಮಾಡಿದ್ದು 23 ಜನ ಆರ್ಡರ್ ಮಾಡಿದ್ದು. ಸೊ ಹಾಗಾಗಿ ಆ ಫಸ್ಟ್ ಬ್ಯಾಚಿಂದ ಯಾರು ತಗೋತಾ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ನೆನಪಿರುತ್ತೆ. ಇವಾಗ ಒಂದು ಸಲ ನಾವು ಡಿಸ್ಪ್ಯಾಚ್ ಮಾಡಿದ್ರೆ 100 ಆರ್ಡರ್ಸ್ ಒಂದು ಸಲ ಕಳಿಸ್ತೀನಿ ನಾನು. ಬಟ್ ಸ್ಟಾರ್ಟಿಂಗಲ್ಲಿ ಒಂದು 23 ಜನ ನನ್ನನ್ನು ನಂಬಿ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಇವರು ಸೈಂಟಿಸ್ಟು ಮಡಿಕೇರಿಯವರು, ಇವರು ಸ್ಟಾರ್ಟ್ ಮಾಡಿದ್ದು. ಸೊ ಅವತ್ತಿನಿಂದ ಸ್ಟಾರ್ಟ್ ಮಾಡಿದವರು. ಇನ್ನೇನು 11 ತಿಂಗಳು ಆಯಿತು. ಮುಂದಿನ ತಿಂಗಳಿಗೆ ಇದೇ ತಿಂಗಳು ಎಂಡ್ಗೆ ನಾನು ಇದನ್ನು ನಮ್ಮ ಹೀಲಿಂಗ್ ಪೆಟಲ್ಸನ್ನು ಮಾರುಕಟ್ಟೆಗೆ ತೊಗೊಂಡು ಬಂದು ಮತ್ತೆ ರೀಸ್ಟಾರ್ಟ್ ಮಾಡಿ 1 ವರ್ಷ ಆಗುತ್ತೆ. ಸೊ ಈ 1 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮ ಪ್ರಾಡಕ್ಟನ್ನು ತೊಗೊಳ್ತಾನೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗಾಗಿ ಒಂದಷ್ಟು ಜನ ನನಗೆ ಈ 1 ವರ್ಷ 11 ತಿಂಗಳು ಮುಗಿದು ಇನ್ನೇನು 12ನೇ ತಿಂಗಳು ನಡೀತಾ ಇದೆ, ಈ ಜರ್ನಿಯಲ್ಲಿ ಯಾರೆಲ್ಲ ಸ್ಟಾರ್ಟಿಂಗಿಂದ ತಗೋತಾ ಇದ್ದಾರೆ ಅವ್ರದ್ದು ತುಂಬ ನೆನಪಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಅಲ್ಲದೆ ಅವ್ರದ್ದು ಒಂದಷ್ಟು ಏನಾದರೂ ಅವ್ರದ್ದು ಹೇರ್ದು ಬಗ್ಗೆ ಹೇಳ್ಕೊಂಡಿದ್ರೆ ಆ ಕಥೆಗಳು ನೆನಪಿದ್ರೆ ಅದನ್ನು ನಾನು ಹೇಳ್ತಾ ಇರ್ತೇನೆ. ಅರುಣ ಅವರು ಕೋಲಾರದಿಂದ, ವಿಜಯಲಕ್ಷ್ಮಿ ಅವರು ಬ್ಯಾಂಗ್ಳೂರಿಂದ, ಸುಜಾತ ಮಾದಪ್ಪ ಅವರು ಶಿವಮೊಗ್ಗದಿಂದ, ಆ್ಯಂಡ್ ಇನ್ನೂ ಒಂದು 20 ಪ್ಯಾಕಿಂಗ್ ಮಾಡ್ಕೊಳ್ಳೋದಿದೆ. ಆ್ಯಕ್ಚುಲಿ ಕೊರಿಯರ್ ಪಿಕಪ್ ಮಾಡೋರು ಇನ್ನೇನೋ ಬರ್ತಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಒಂದು ಅರ್ಧ ನಾನು ರೆಡಿ ಮಾಡಿ ಇಟ್ಬಿಟ್ರೆ, ಸೊ ಅವ್ರು ಅದನ್ನು ಬರ್ಕೊಳ್ಳೋ ಅಷ್ಟರಲ್ಲಿ ಇನ್ನುಳಿದಿದ್ದನ್ನು ಬರ್ಕೊಂಡು ನಾನು ವೀಡಿಯೋಗೆ ಅಪ್ಲೋಡ್ ಮಾಡಿಕೊಂಡು ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಬಾಯಿ ಸ್ವಲ್ಪ ಇನ್ನೂ ತೊದಲುತ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅಲ್ಲಿ ಹಾಕಿರೋ ಹಲ್ಲು ನಂದಲ್ಲ ಅಂತ ಇನ್ನೂ ನಂದು ಅಂತ ಹೇಳಿ ನನ್ನ ನಾಲ್ಗೆನೇ ಒಪ್ಕೋತಾ ಇಲ್ಲ. ಹಾಗಾಗಿ ಈ ತೊದಲೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಇದಲ್ಲದೆ ಇವೆಲ್ಲವೂ ಸಹ ಕಂಪ್ಲೀಟ್ ಹೇರ್ ಕಿಟ್ ಯಾರು ಆರ್ಡರ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಜೊತೆಗೆ 3-4 ಪ್ರಾಡಕ್ಟ್ಸು 2-3-4 ಪ್ರಾಡಕ್ಟ್ಸನ್ನು ಯಾರು ಆರ್ಡರ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಇವಾಗ ನಾನು ಓದ್ತಾ ಇರೋದು. ಅಲ್ಲದೆ ಸಿಂಗಲ್ ಪ್ರಾಡಕ್ಟುಗಳನ್ನು ಸಹ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ವಿಡಿಯೋದಲ್ಲಿ ಓದ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಸೊ ದೊಡ್ಡದಾಗ್ಬಿಡುತ್ತೆ ವಿಡಿಯೋ ಅಂತ ಹೇಳಿ. ಇನ್ನೊಂದು 20 ಆರ್ಡರ್ಸ್ ಇದೆ, ಪ್ಯಾಕ್ ಮಾಡ್ಕೊಂಡು ಬರ್ತೇನೆ. ಇನ್ನು ಬೇರೆ ಯಾವುದೆಲ್ಲ ರೆಡಿ ಆಗಿದೆ ಅಂತ ನೋಡೋಣ. ಸೊ ಇವತ್ತು ಒಟ್ಟು 9 ಕಂಪ್ಲೀಟ್ ಹೇರ್ ಕಿಟ್ ಹೋಗ್ತಾ ಇದೆ. ಅದಲ್ಲದೆ ಇನ್ನು ಬಲ್ಕ್ ಆರ್ಡರ್ಸು ಅಂದರೆ ಜೊತೆಗೆ ಒಟ್ಟಿಗೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಕಾಂಬೋ ಮಾಡ್ಕೊಂಡು ಯಾರು ತೊಗೊಂಡಿದ್ದಾರೆ ಅವೆಲ್ಲವೂ ಸಹ ಹೋಗ್ತಾ ಇದೆ. ಐಶ್ವರ್ಯ ಜೀರಗಿಯವರು ಬಾಗಲಕೋಟೆಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಪಲ್ಲವಿಯವರು ಹಾಸನಿಂದ, ಅಮೃತ ಅವರು ಬ್ಯಾಂಗ್ಳೂರಿಂದ, ಶಾಂತಕುಮಾರ್ ಅವರು ಬ್ಯಾಂಗ್ಳೂರಿಂದ, ರವೀಂದ್ರ ಗೌಡ ಅವರು ಬ್ಯಾಂಗ್ಳೂರಿಂದ, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ವಿನುತಾ ಅವರು ಚಿಕ್ಕಮಗಳೂರಿಂದ, ಗೀತಾ ನಾಯಕ್ ಅವರು ಹುಬ್ಳಿಯಿಂದ, ಯಶೋಧ ಅವರು ಬ್ಯಾಂಗ್ಳೂರಿಂದ, ಜ್ಯೋತಿ ಅವರು ಬ್ಯಾಂಗ್ಳೂರಿಂದ, ಬೃಂದಾ ಅವರು ಬ್ಯಾಂಗ್ಳೂರಿಂದ, ಚೇತನ್ ಕುಮಾರ್ ಬ್ಯಾಂಗ್ಳೂರಿಂದ, ರೂಪಾ ಅವರು ತುಮಕೂರಿಂದ, ರಾಜಲಕ್ಷ್ಮಿಯವರು ತುಮಕೂರಿಂದ. ಸೊ ಇದಿಷ್ಟು ಇವತ್ತಿನ ಆರ್ಡರ್ಸು. ಇದಲ್ಲದೆ ಸಿಂಗಲ್ಲು ಬರೀ ಆಯಿಲು, ಬರೀ ಶ್ಯಾಂಪು ಅಥವಾ ಬೇರೆ ಬೇರೆ ಪ್ರಾಡಕ್ಟನ್ನು ಸಿಂಗಲ್ ಆಗಿ ಆರ್ಡರ್ ಮಾಡ್ಕೊಂಡಿರೋದು ಸಹ ಇವತ್ತು ಡಿಸ್ಪ್ಯಾಚ್ ಆಗ್ತಾ ಇದೆ. ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರಿ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇನ್ಮೇಲೆ ವೀಡಿಯೋಸ್ನ ರೆಗ್ಯುಲರಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಸದಾಕಾಲ
ಎಲ್ಲಿವರೆಗೂ ನಮ್ಮ ಪ್ರಾಡಕ್ಟು ತನ್ನ ಒಳ್ಳೆಯ ಗುಣಮಟ್ಟವನ್ನು ಕಾಯ್ದಿರಿಸಿಕೊಂಡಿರುತ್ತೋ ಅಲ್ಲಿವರೆಗೂ ಹೀಗೆ ಇರಲಿ ಅಂತ ಹೇಳ್ತೀನಿ. ಲವ್ ಯು ಆಲ್.